ಗುರುಜಿ. ಶಿವಂ ವಾಸ್ತು ವಿಭಾಗದಲ್ಲಿ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಈ ಒಂದು ಕುಬೇರ ಲಕ್ಷ್ಮಿ ಪೂಜೆ ಮಾಡಿದಾಗ ನಮ್ಗೊಂದು ಕನಸು ಬೀಳತ್ತೆ. ಆ ಕನಸು ಏನ್ ಬಿದ್ರೆ ಇನ್ನು ಸೂಚನೆಯನ್ನ ನೀಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಮುಂದೆ ಗುರುಜಿ. ಇವತ್ತಿನ ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ವೀಕ್ಷಕರ ದೇವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ಆ ವೀಕ್ಷಕ ಬಾಂಧವರಲ್ಲಿ ಮನೆ ಕಟ್ಟಿ ನೋಡಿ, ಮದುವೆನ ಮಾಡಿ ನೋಡಿ ಅಂತ ಹೇಳಿ ಮನೆಗೆ ಹೋಗಾಯ್ತು. ಇವತ್ತಿನ ದಿವಸ ಸ್ಥಿರವಾಗಿ ವಾಸವಾಗಕ್ಕೆ ಒಂದು ಗೃಹ ಪ್ರವೇಶವನ್ನ, ಗೃಹ ನಿವಾಸವನ್ನ, ಋಣವಿಲ್ಲದಿದ್ದವನಿಗೆ ಏನು ಮಾಡಬೇಕು, ಭೂವರಹ ಶಾಂತಿಯನ್ನ ಮಾಡತಕ್ಕಂಥ ಪ್ರತಿಯೊಬ್ಬರು ಭೂವರಹ ಸ್ವಾಮಿಯನ್ನ ಸ್ಮರಣೆ ಮಾಡ್ಕೋಬೇಕು. ಬಹಳ ಸಂತೋಷ. ಇದು ಆ ಒಂದು ಶಿವಂ ವಾಸ್ತುವಲ್ಲಿ ವಾಸ್ತು ಪುರುಷನಿಗೆ ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ಅನ್ನ ಬಲಿಯನ್ನು ನೀಡಬೇಕು. ಅದರಲ್ಲಿ ಏನು ಹೇಳ್ತೀವಿ, ಕುಬೇರ ಲಕ್ಷ್ಮಿ ಪೂಜೆ ಮಾಡುವಾಗ ಈ ಅನ್ನ ಬಲಿಯನ್ನು ವಾಸ್ತು ಪುರುಷನಿಗೆ ಹಾಕದೇ ಇದ್ರೆ ಕುಬೇರ ಲಕ್ಷ್ಮಿ ಮನೆ ಒಳಗೆ ವಾಸವೇ ಆಗಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಮಂಗಳಾರತಿಯನ್ನ ಮಾಡತಕ್ಕಂಥ ಅವಕಾಶವನ್ನು ಇಟ್ಕೊಂಡು ತದನಂತರ ಬಲಿಯನ್ನು ಹಾಕಬೇಕು. ಏನು ಬಲಿಯನ್ನು ಹಾಕಬೇಕು? ಅನ್ನದ ಬಲಿ. ನೀವು ವಿಶೇಷವಾಗಿ ಎತ್ಕೊಳ್ಳೋದು 10 ಭಾಗದ ಬೂದು ಕುಂಬಳಕಾಯಿಯನ್ನು ಮಾಡಬೇಕು. ಬೂದು ಕುಂಬಳಕಾಯಿ 10 ಭಾಗಗಳು ಹೇಗೆ ಕತ್ತರಿಸಬೇಕು ಹೇಳ್ಕೊಡ್ತೀನಿ. ಮೊದಲು ಆದಿಶಂಕರ ಸ್ಮರಣೆಯನ್ನ ಮಾಡ್ಕೊಂತ ಪರಮೇಶ್ವರ ಕೃಪಾ ಕಟಾಕ್ಷದಲ್ಲಿ ವಾಸ್ತು ಪುರುಷ ಸ್ವಾಗತ ಮಾಡಿದ್ರೆ ವಾಸ್ತು ಬಲಿ ಹಾಕಕ್ಕೆ ಸರಿ ಹೋಗುತ್ತೆ. ಏನಂತೀರಾ? ಬನ್ನಿ ವೀಕ್ಷಕರೇ, ಕರೆದು ಬಿಡೋಣ. ಜಯ ಹೋ ವೀಕ್ಷಕರೇ, ಜಯ ಹೋ. ಬಹಳ ಸಂತೋಷ. ಇವತ್ತಿನ ದಿವಸ ಮನೆಯಲ್ಲಿ ದ್ವಾರಪಾಲಕರನ್ನ ಸ್ಮರಣೆ ಮಾಡ್ಕೋಬೇಕು, ದ್ವಾರ ದೇವತೆಗಳನ್ನ ಸ್ಮರಣೆ ಮಾಡ್ಕೋಬೇಕು, ಸರ್ವ ದಿಕ್ಕ ದೇವತೆಗಳನ್ನ ಸ್ಮರಣೆ ಮಾಡ್ಕೋಬೇಕು. ಆ ದಿಕ್ಕಲ್ಲಿ ಸ್ಮರಣೆ ಮಾಡ್ಕೊಂತ ಇವರಿಗೆ ಅನ್ನ ಬಲಿಯನ್ನ ವಾಸ್ತು ಪುರುಷನ ಸಮೇತವಾಗಿ ಪೂಜೆಯನ್ನು ಮಾಡಬೇಕು. ವಾಸ್ತು ಪುರುಷನಿಗೆ 64 ಪೀಠ ದೇವತಾಸ್ವದಲ್ಲಿ ಅವನು ಆಕಾಶ ಮಾರ್ಗದಿಂದ ಭೂಮಿಗೆ ಬರ್ತಾ ಇದ್ದ ಸಮಯದಲ್ಲೇ ನಿಂತುಕೊಂತ ತ್ರಿಶಂಕು ಸ್ವರ್ಗದಲ್ಲಿ ಹೇಗೆ ಆಗಿತ್ತೋ, ಇಂದ್ರಲೋಕಕ್ಕೆ ಹೋದ ಸಮಯದಲ್ಲಿ ಇವನ್ನ ಆ ಚಾಂಡಾಲನ್ನ ನಿಂತ್ಕೋ ಅಂತ ಹೇಳಿದಾಗೆ ವಾಸ್ತು ಪುರುಷನ ರಾಕ್ಷಸ ಸ್ವರೂಪದಲ್ಲಿದ್ದಾಗ ಭೂಮಿಗೆ ತಳ್ಳಿಬಿಡ್ತಾನೆ ಇಂದ್ರನು ಭೂಮೋಕ್ಕೆ ತಂದು ಬಿಟ್ಟಾಗ ಅಯ್ಯೋ ಬಿದ್ದು ಹೋಗ್ತಾ ಇದ್ದ ಸಮಯದಲ್ಲಿ ಸಾಕ್ಷಾತ್ ವಾಸ್ತು ದೇವತಲೆ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತ ಹೇಳ್ತಾನೆ ವಾಸ್ತು ಪುರುಷ. ಆಗ ಮಧ್ಯದಾರಿಯಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಆಗ ಭೂಸ್ಪರ್ಶ ಮಾಡಕ್ಕೆ ಮೊದಲು ಇವನಿಗೇನು ಮಾಡ್ತಾರೆ, ಪ್ರತಿಯೊಂದು ಗೃಹ ನಿವಾಸದಲ್ಲಿ ಎಲ್ಲರ ದೋಷವನ್ನ ನಾನು ತೊರಿತೀನಿ, ನನಗೆ ಅಪಮೃತ್ಯುಗಳನ್ನು ಕೊಡಬೇಡಿ, ರಾಕ್ಷಸ ಜನ್ಮದಿಂದ ದೇವತತ್ವಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿ ವಾಸ್ತು ಪುರುಷ ರಾಕ್ಷಸನಾದವನು ಮನುಷ್ಯ ಗಣಕ್ಕೆ ಪ್ರಯೋಗವಾಗ್ತಾನೆ. ಆಗ ಪರಮೇಶ್ವರನು ತಥಾಸ್ತು ದೇವತಾ ಲೋಕದಿಂದ ನಿನ್ನ ಪ್ರಕಟವಾಗಿರೋದ್ರಿಂದ ಲೋಕವೆಲ್ಲ ನಿನ್ನನ್ನು ವಾಸ್ತು ಪುರುಷ ಅಂತ ಹೇಳಿ ನೀನು ಹೇಳಿರೋ ಮಂತ್ರ ಆ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂದಾಗ ಮನಲಿರ್ತಕ್ಕಂಥ ಸರ್ವದೋಷವೂ ನಾಶವಾಗಲಿ, ಎಲ್ಲರಿಗೂ ಸಕಲವು ಮಂಗಳ ಉಂಟವಾಗಲಿ ಅಂತ ಹೇಳಿ ಶಿವನೇ ಆಶೀರ್ವಾದ ಮಾಡಿ ಭೂಲೋಕಕ್ಕೆ ಸ್ಪರ್ಶ ಮಾಡಿ ತೆಗೆದುಕೊಂಡು ಬಂದು ಭೂಮಿಯಲ್ಲಿ ವಾಸ ಪಡಿಸ್ತಾನೆ. ಅದಕ್ಕೆ ಇಡೀ ಭೂಲೋಕವನ್ನ ಶಿವಂ ವಾಸ್ತು ಅಂತ ಪ್ರತಿಯೊಬ್ಬ ಮನುಷ್ಯ ಮನೆ ಬಿಡಕ್ಕೆ ಮೊದಲು ಮನೆ ಒಳಗಿದ್ದಾಗ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತ ಹೇಳ್ತಾ ಇರಬೇಕು. ಮನೆಯ ಗೃಹ ನಿವಾಸದಲ್ಲಿ ನಾವುಗಳು ಪೂಜೆ ಪುನಸ್ಕಾರ ಮಾಡುವಾಗ ಏನು ಹೇಳ್ತೀವಿ, ಈ ವಾಸ್ತು ಪುರುಷನಿಗೆ 8 ದಿಕ್ಕಲ್ಲಿ ನೈವೇದ್ಯವನ್ನು ಮಾಡಬೇಕು. ಏನು ನೈವೇದ್ಯ ಮಾಡ್ತೀವಿ? 64 ಒಂದು ಮಂಡಲವನ್ನು ಹಾಕಬೇಕು, 64 ರಂಧ್ರಗಳನ್ನು ಮಾಡಬೇಕು. ಆ 64 ರಂಧ್ರಗಳಲ್ಲಿ ಅಕ್ಷತೆಯನ್ನ ಪೂಜೆ ಪುನಸ್ಕಾರವನ್ನು ಮಾಡಿ ಕೆಲವರಿಗೆ ಮಾತ್ರ ಈ ವಾಸ್ತು ಬಲಿ ಹಾಕತ್ತು. ಎಷ್ಟೋ ಜನಕ್ಕೆ ಹಾಕಕ್ಕೆ ಗೊತ್ತೇ ಇಲ್ಲ. ನಿಮಗೆ ಅಕಸ್ಮಾತ್ ಸ್ವಂತ ಮನೆ ಇದ್ರೆ ಮನೆ ಸುತ್ತಲೂ ಪ್ರದಕ್ಷಿಣೆ ಮಾಡೋ ಅವಕಾಶವಿದ್ರೆ ಮನೆ ಸುತ್ತಲೂ ಬಲಿಗಳನ್ನು ಹಾಕೊಂಡ್ಬರ್ಬೋದು. ಇಲ್ಲದಿದ್ದರೆ ಮನೆ ಒಳಗೆ ಒಂಭಾಗಲೇ ಕೂತ್ಕೊಂಡು 64 ಪೀಠಗಳಲ್ಲಿ 64 ಪೀಠಾದಿಗಳನ್ನು ಕೂಡಿಸಿ ಆ ಮಂಡಲವನ್ನೇ ಬರೆದು ಅದೇ ಸ್ಥಳದಲ್ಲಿ ಕೂತ್ಕೊಂಡು, ಅಂದ್ರೆ ಮನೆಯ ಈಶಾನ್ಯ ಭಾಗದಲ್ಲಿ, ಮನೆಯೇ ಇಂಟೈರ್ ಜಾಗದ ಈಶಾನ್ಯ ಭಾಗದಲ್ಲಿ, ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಸುತ್ತಲೂ ಪ್ರದಕ್ಷಿಣೆ ಮಾಡಕ್ಕಾಗದಿದ್ದ ಪಕ್ಷದಲ್ಲಿ ಮಾತ್ರ ಆಗ ಈಶಾನ್ಯ ಭಾಗದಲ್ಲಿ ಹಾಕಿ ಆ ಬಲಿಯನ್ನ ವಿಶೇಷವಾಗಿ ಅನ್ನವನ್ನ 1 ಸೇರಷ್ಟು ಅನ್ನಿ ಮಾಡ್ಕೋಬೇಕು. ಅಕ್ಷತೆಯನ್ನ ಕಲ್ಕೋಬೇಕು, ಅರ್ಶನದ ಅಕ್ಷತೆಯನ್ನ. ತದನಂತರ ದೇವತೆಗಳನ್ನ ಆಹ್ವಾನ ಮಾಡಬೇಕು. ಆಮೇಲೆ ನೀರನ್ನು ಕಲ್ಸ್ಕೋಬೇಕು, ಸ್ವಲ್ಪ ಮಟ್ಟಿಗೆ ಕುಂಕುಮದ ನೀರನ್ನ ಕಲ್ಸ್ಕೋಬೇಕು, ಕಲಶದಲ್ಲಿ ಆಹ್ವಾನ ಮಾಡ್ಕೋಬೇಕು. ಓಂ ವಾಸ್ತು ಪುರುಷಾಯ ವಿದ್ಮಹೇ ರಜೋತ್ಪಲಾಯ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್. ಕುಬೇರ ಲಕ್ಷ್ಮಿ ಆಹ್ವಾಯಾಮಿ ರತ್ನ ಸಿಂಹಾಸನ ಸ್ವಾಗತಂ ಅಂತ ಹೇಳಿ ರತ್ನ ಸಿಂಹಾಸನ ಸ್ವಾಗತ ಮಾಡಿ ವಾಸ್ತು ಪುರುಷನ್ ಸ್ವಾಗತ ಮಾಡಬೇಕು. ಅದೀಂ ಕೃತಯಾ ದೇವಂ ದೇವತಾ ಸ್ವರಾಮಿ ಸ್ಮರಾಮಿ ಸದಾ ನಿವಾಸ ಸ್ಥಳೇ ಲಕ್ಷ್ಮೀ ಕ್ರಿಯಾ ಕರ್ಮವಾಸಂ ಶಿವಂ ವಾಸ್ತು ಶಿವಪ್ರಿಯ ಈಶಾನ್ಯಸ ಸರ್ವಭೂತಾನಾಂ ಈಶ್ವರ ಜನ್ಮಸ್ಥಳ ಅಂದಾಗ ಈಶ್ವರನಿಗೆ ಈಶಾನ್ಯ ಭಾಗಕ್ಕೆ ಹಾಕಬೇಕು. ಅದಾದ್ಮೇಲೆ ಇಂದ್ರ ದೇವಾ ಸ್ಮರಾಮಿ ಪೂರ್ವ ದಿಗ್ಭಾಗೆ ನಮೋ ನಮಃ ಅಂತ ಹೇಳಿ ಪೂರ್ವ ದಿಗ್ಭಾಗಕ್ಕೆ ಹೋಗಬೇಕು. ಅಗ್ನಿದೇವ ಸ್ಮರಾಮಿ ಅಗ್ನಿಮೇಳೇ ಸ್ವಹ ಅಂತ ಅಗ್ನಿ ದಿಕ್ಕಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಗ್ನಿದೇವನ ಆಹ್ವಾನ ಮಾಡ್ಕೋಬೇಕು. ಯಮ ದಿಕ್ಕೆ ಯಮಾಧ್ಯಾನಂ
ಸರ್ವ ಅಪಮೃತ್ಯು ಪರಿಹಾರಂ ಅಂತ ಪ್ರಾರ್ಥನೆ ಮಾಡ್ಕೊಂಡು ಯಮನಿಗೆ ಸ್ವಾಗತ ಮಾಡಬೇಕು. ನಿರಾಕೃತ್ಯೆ ಮನುಷ್ಯ ರೂಪೇಣ ಮನುಷ್ಯ ವಾಹನೆ ಸ್ವರೂಪೇ ನೈಋತ್ಯೇ ದೇವತಾಭ್ಯೋ ನಮಃ. ನೈಋತ್ಯ ಭಾಗದಲ್ಲಿ ಸೌತ್ ವೆಸ್ಟ್ ಪ್ರಾರ್ಥನೆ ಮಾಡ್ಕೋಬೇಕು. ವರ್ಣದೇವಂ ಆವಾಹ್ಯಾಮಿ ರತ್ನಸಿಂಹಾಸನಂ ಸದಾ ವರ್ಷಂ ಕೃಷೆ ಅಂತ ಹೇಳಬೇಕು. ವರ್ಷ ಯಾವತ್ತು ಆಧೀನವಾಗಿರಲಿ. ವಾಯು ದಿಗ್ಭಾಗೆ ಸರ್ವದೋಷ ಪ್ರಾಯಶ್ಚಿತ್ತಂ ಪವಮಾನ ಪುತಾಯ ನಮೋ ನಮಃ. ಆಂಜನೇಯ ಸ್ಮರಾಮಿ ರಾಹು ದಿಗ್ಭಾಗೆ ನಮಃ ನಮಃ ಅಂತ ವಾಯು ದಿಗ್ಬಲ್ ಸ್ಮರಣೆ ಮಾಡ್ಕೋಬೇಕು. ಅದಾದ್ಮೇಲೆ ಅಧಿದೇವತೆ ಪ್ರತಿದೇವತೆ ಸರ್ವ ಗುರುದೋಷ ಪ್ರಾಯಶ್ಚಿತ್ತಾಂ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪೇ ಕುಬೇರಂ ಆವಾಹ್ಯಾಮಿ. ಆ ಕುಬೇರಂ ಆವಾಹ್ಯಾಮಿ ಅಂತ ಆಗ್ತಾನೆ. ಅದೆಲ್ಲ ದಿಗ್ಭಾಗೆ ಎಲ್ಲ ಆದಮೇಲೆ ಎಲ್ಲ ದಿಕ್ಕು ನಮಸ್ಕಾರ ಮಾಡಿಕೊಂಡು ಮಧ್ಯ ದಿಗ್ಭಾಗೆ ಬ್ರಹ್ಮಸ್ವರೂಪಂ, ಊರ್ಧ್ವ ದಿಗ್ಭಾಗೆ ಮಹಾವಿಷ್ಣುಂ, ಪಾತಾಳ ದಿಗ್ಭಾಗೆ ಶಿವಸ್ವರೂಪಂ ಸ್ಥಿರಂ ಆವಾಹ್ಯಾಮಿ ಅಂತ ಹೇಳಿ ಸ್ಮರಣ ಮಾಡಿಕೊಂಡು ಅದಾದ ಮೇಲೆ ಬೂದ್ ಕುಂಬಳಕಾಯಿ ತಗೋಬೇಕು. ಏನ್ ಕುಂಬಳಕಾಯಿ ತಗೊಂತೀರಾ? ದೊಡ್ಡ ಬೂದ್ ಕುಂಬಳಕಾಯಿ ತಗೊಳ್ಳಿ, ಲಕ್ಷಣವಾಗಿರೋದು. ಏನ್ ಮಾಡಿ, ಹೀಗೆ ಗುಂಡಿಗೆ ಇಟ್ಕೊಂಡು ಉದ್ದುದ್ದಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. ಅಥವಾ ಹೀಗೆ ಗುಂಡಿಗಿರೋ ಭಾಗದಲ್ಲಿ ಈ ಕಡೆ ಕೊನೆ ನಾವು ಹೆಂಗೆ ಅಂದ್ರೆ, ಈಗ ಬೆಂಡೆಕಾಯಿ ಇರುತ್ತೆ, ಮೇಲ್ಗಡೆ ತೊಟ್ಟು ಕೆಳಗಡೆ ತೊಟ್ಟು ಎರಡು ಕತ್ತರಿಸ್ಬಿಡ್ತೀವಿ. ಹಾಗೆ ಬೀನ್ಸ್ನ 4 ತೊಟ್ಟು ಈ ತೊಟ್ಟು ಕಟ್ಟಿಸ್ತೀವಿ. ಹಾಗೆ ಬೂದ್ ಕುಂಬಳಕಾಯಿನ ಉದ್ದುದ್ದ ಭಾಗದಲ್ಲಿ ಇಟ್ಕೊಂತೀರಾ, ಅದನ್ನ ಚೆನ್ನಾಗಿ ಹೀಗೆ ಕತ್ತರಿಸ್ಬೇಕು. ಒಂದು ಪೂರ್ತಿ ಹೀಗೆ ಕತ್ತರಿಸಿದಾಗ ಸ್ವಲ್ಪ ತೊಟ್ಟು ಮಾತ್ರ, ಅದು ಒಂದು ಭಾಗ. ಈ ಕಡೆ ಹೀಗೆ ಕತ್ತರಿಸ್ಬೇಕು, ಎರಡನೇ ಭಾಗ. 2 ಭಾಗ ಆಗೋಯ್ತಾ? ಇನ್ನು ಉಳಿದಿರೋ ಮಧ್ಯದ ಗುಂಡಿಗಿರುತ್ತಲ್ಲ ಅದನ್ನ ಕರೆಕ್ಟಾಗಿ 8 ಭಾಗ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಚಿಪ್ಪು, ಕೆಳಗಡೆ ಒಂದು ಚಿಪ್ ತೆಗೆದಾಕ್ಬಿಟ್ರೆ ಮಿಕ್ಕಿದ್ದನ್ನ 8 ಭಾಗ ಮಾಡಬೇಕು. 1 2 ಅಂತ ಮಾಡಿದಾಗ 4 ಭಾಗ ಆಗುತ್ತೆ. ಆ 4ನ ಮತ್ತೆ 1 2 ಅಂತ ಅಡ್ಡ ಸೇರಿದ್ರೆ 8 ಆಗುತ್ತೆ. 8ಕ್ಕೆ 8 ದಿಕ್ಪಾಲಕರಿಗೆ, ಊರ್ಧ್ವಲೋಕ ಪಾತಾಳ ಲೋಕ ಅಂದ್ರೆ ದ್ವಾರಪಾಲಕರಿಗೆ ಹಾಕ್ಬಿಡ್ಬೇಕು. ಬಲಿಯನ್ನ ವಿಶೇಷವಾಗಿ ನೀರನ್ನ ಆ ಕೆಂಪು ನೀರನ್ನು ಮಾಡಿಟ್ಕೋಬೇಕು. ತದನಂತರ ಆರತಿ ಮಾಡಕ್ಕೆ ಎಲ್ಲದಕ್ಕೂ ಒಂದೊಂದು ಕರ್ಪೂರ ಇಟ್ಕೋಬೇಕು. ಬಾಳೆ ಎಲೆಗಳನ್ನ ಅಥವಾ ಮುತುಕದ ಎಲೆಗಳನ್ನ 8 ದಿಗ್ಭಾಗೆ ಪ್ರದಕ್ಷಿಣೆ ಮಾಡೋಕೆ ಅವಕಾಶ ಇದ್ದವ್ರಿಗೆ ಈ ಪ್ರದಕ್ಷಿಣೆ ಮಾಡ್ಕೊಂಡು ಪೂರ್ವಕ್ಕೆ ಹಾಕಬೇಕು. ಒಂದು ಬಕೆಟ್ ತುಂಬಾ ಅನ್ನದ ಸೇರು ಅಕ್ಕಿಯನ್ನ ಮಾಡ್ಕೋಬೇಕು. ಅನ್ನದ ಸೇರು ಅಕ್ಕಿನ ಅಂದ್ರೆ 2 ಸೇರು ಅಕ್ಕಿ ಹಾಕೊಂಡ್ರೆ ಫಸ್ಟ್ ಕ್ಲಾಸ್ ಒಂದು ಬಕೆಟ್ ತುಂಬಾ ಆಗುತ್ತೆ. ಅದನ್ನ ಕೆಂಪಲ್ಲಿ ಕಳಿಸ್ಕೋಬೇಕು, ಕುಂಕುಮನ್ನು ಹಾಕಬೇಕು, ಚೆನ್ನಾಗಿ ಕಳಿಸ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಅಲ್ಲಿ ಒಂದೊಂದಾಗಿ ಹವಿಸನ್ನು ಹಾಕೊಂಡು ಬಲಿಯನ್ನ ಕೊಟ್ಕೊಂಡು ಬರಬೇಕು. ಇನ್ನೊಂದು ಕುಂಬಳಕಾಯಿ ದಾನಕ್ಕೆ ರೆಡಿ ಇರಬೇಕು. ಇನ್ನೊಂದು ಬೂದ್ ಕುಂಬಳಕಾಯಿ ಮನೆಗೆ ಅವರಿಗೆಲ್ಲ ದೃಷ್ಟಿ ತೆಗೆದು ಮನೆಗೆ ದೃಷ್ಟಿ ತೆಗೆದು ಮೇಲ್ಗಡೆ ಈಶಾನ್ಯ ಭಾಗ ಕಟ್ಟಬೇಕು. ಇಷ್ಟು ಮಾಡ್ಕೊಂಡ್ರೆ ವಾಸ್ತು ಪುರುಷನ ಪೂಜೆ ಸಂಪೂರ್ಣವಾಗುತ್ತೆ. ಸೊ ಏನ್ ಮಾಡಬೇಕು? ಫಸ್ಟ್ ಮುತ್ತುಕದಲ್ಲಿ ಇಡಬೇಕು. ಒಂದೊಂದು ದಿಕ್ಕು ಹೋದಾಗ ಈಶಾನ್ಯ ಭಾಗದಿಂದ ಪ್ರಾರಂಭಿಸಬೇಕು. ಈಶಾನ್ಯದಿಂದ ಪ್ರಾರಂಭಿಸಿದಾಗ ಪರಮೇಶ್ವರನಿಗೆ ಒಂದು ಎಲೆನ ಹಾಕಬೇಕು, ಅನ್ನವನ್ನ ಒಂದು ಪೇಹೆ ಹಾಕಬೇಕು. ತದನಂತರ ಅದರ ಮೇಲೆ ಆ ಕೆಂಪು ನೀರು ಕಲ್ಸ್ಕೊಂಡಿರ್ತಾರ ಅದನ್ನ ಮನೆ ಯಜಮಾನರು ಯಜಮಾಂತಿ ಗಂಡ ಹೆಂಡತಿರು ಅವ್ರು ಮಾತ್ರ ಹಾಕಬೇಕು. ಊದ್ ಕಡ್ಡಿಗಳು ಒಂದೊಂದಕ್ಕೆ 2 ಆಗಿ ಹಚ್ಕೋಬೇಕು. ರೆಡಿ ಮಾಡ್ಕೊಂಡು ಒಂದೊಂದೇ ದಿಕ್ಕಲ್ಲಿ ಅದು ಇಟ್ಕೋಬೇಕು. ಕರ್ಪೂರವನ್ನು ಅದ್ರ ಮೇಲೆ ಹಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು. ಓಂ ಈಶಾನ್ಯ ದಿಗ್ಭಾಗೆ ಪರಮೇಶ್ವರಂ ಆವಾಹ್ಯಾಮಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಹಾಗೆ ನಾನು ಹೇಳಿದ ಮಂತ್ರವನ್ನು ಹೇಳ್ಕೊಂಡು ಸುತ್ತಲೂ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ರೆ ಇಂದ್ರನಿಗೆ, ಅಗ್ನಿಗೆ, ಯಮನಿಗೆ, ನೈಋತ್ಯ ಭಾಗದಲ್ಲಿ ಪರಿಪೂರ್ಣ ವರ್ಣದೇವನಿಗೆ, ವಾಯುಗೆ, ಕುಬೇರನಿಗೆ ಇಷ್ಟು ಹಾಕಿದ್ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಆಹ್ವಾನ ಮಾಡಿಕೊಂಡು ದೇವತಾ ಸರ್ವದಾ ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ನೀವು ಶಿವಂ ವಾಸ್ತು ಅಂತ ಹೇಗೆ ಹೇಳಬೇಕು ಅಂದ್ರೆ, ಕುಲಕ್ಷ್ಮಿ ಪಾದ್ರ ಸೈಟ್ ಇರ್ತಿರಲ್ಲ ಅದನ್ನ ಮನೆಯ ಮಧ್ಯಭಾಗದಲ್ಲಿ ಇಡಬೇಕು. ಎಂಟೈರ್ ಮನೆಗೆ ಮಧ್ಯಭಾಗದಲ್ಲಿ ಇಟ್ಟು ಒಂದು ಪೀಠದ ಮೇಲೆ ರಂಗೋಲಿ ಹಾಕಿಡಬೇಕು. ರಂಗೋಲಿ ಇಟ್ಟ ಮೇಲೆ ಏನು ಮಾಡಬೇಕು ನೀವು ಕಬೇಕು ನಾನು ಹೇಳಿ. ಗುರುಜಿ, ಈಗಿನ ಕಾಲದಲ್ಲಿ ಎಲ್ಲರೂ ಒದ್ದಾಡೋದು ಒಂದೇ ವಿಷಯಕ್ಕೆ, ಅದೇನಪ್ಪಾ ಅಂದ್ರೆ ಮನೆ ಅಂತೂ ಕಟ್ಬಿಟ್ವಿ ಆದ್ರೆ ವಾಸ್ತು ಸರಿ ಇಲ್ವಂತೆ ಅಂತ. ಆದ್ರೆ ಹಾಗಿದ್ರೂ ಕೂಡ ಚಿಂತೆ ಮಾಡೋದು ಬೇಡ. ನಮ್ಮ ಶಿವಂ ವಾಸ್ತು ವಿಭಾಗದಲ್ಲಿ ಬಹಳ ಸರಳವಾಗಿ ತಿಳಿಸ್ಕೊಡ್ತಿದ್ದೀರಾ ಮನೇಲಾಗಿರೋ ಅಂತಹ ಒಂದು ದೋಷಕ್ಕೆ ಪರಿಹಾರ ಹೇಗ್ ಪಡ್ಕೋಬೇಕು ಅಂತ.